ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಹೌದು, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ರಾಜ್ಯ ಸರ್ಕಾರ ಒದಗಿಸಿಕೊಟ್ಟಿದೆ. ಜೊತೆಗೆ ನಿಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಬಹಳಷ್ಟು ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗಿತ್ತು. ಅದರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ವಿಷಯವನ್ನು ತಿಳಿಸ್ತೇನೆ. ಮೊದಲನೇ ಹಂತ ಅಂತ, ಎರಡನೇ ಹಂತ ಅಂತ ಒಂದು ಹಂತಗಳಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿತ್ತು. ಅದರ ಬಗ್ಗೆನೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಹಾಗಾಗಿ ಅದರ ಬಗ್ಗೆ ಹೇಳ್ತೀನಿ. ಈಗ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಬೆಳೆ ಹಾನಿ ಪರಿಹಾರ ರಾಜ್ಯ ಸರ್ಕಾರದಿಂದ ಹೆಕ್ಟರ್ಗೆ ಎಷ್ಟು ಬರ್ತಾ ಇದೆ, ಜಂಟಿ ಸರ್ವೆ ಆಗಿದ್ದೇ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು. ಜಂಟಿ ಸರ್ವೆ ಆಗಿರಲಿಲ್ಲ ನಿಮ್ಮ ಹೊಲಗದ್ದೆಗಳಲ್ಲಿ ಅಂದರೆ ಜಂಟಿ ಸರ್ವೆ ಮಾಡಿಸೋದು ಹೇಗೆ, ಸರ್ಕಾರದ ಗಮನಕ್ಕೆ ತರೋದು ಹೇಗೆ, ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಯಾವ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ದುಡ್ಡು ಸಿಗುತ್ತೆ, ಎಂತಹ ಭೂಮಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿ ಪರಿಹಾರ ಸಿಗುತ್ತೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಇರತಕ್ಕಂತಹ ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಪ್ರಾರಂಭವಾಗಿದ್ದು, ಈಗ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಾಗಿದೆ. ಹೌದು, ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರವೂ ಕೂಡ ಬಿಡುಗಡೆ ಮಾಡಿತ್ತು. ಈ ಹಿಂದೆನೇ, ಒಂದು ತಿಂಗಳ ಹಿಂದೆನೇ ಬಿಡುಗಡೆ ಮಾಡಿತ್ತು. ಸುಮಾರು 1449 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು. ಹೌದು ಸ್ನೇಹಿತರೆ, ಇಷ್ಟೊಂದು ದುಡ್ಡನ್ನು ನಮ್ಮ ರಾಜ್ಯಕ್ಕೇ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಈಗ ಕಲಬುರಗಿಗೆ ಆಗಿರಲಿ, ಗದಗಕ್ಕೆ ಆಗಿರಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ದರು. ಅವರೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿತ್ತು. ಇಲ್ಲಿ ನಿಮಗೆ ಒಂದು ವಿಷಯ ಹೇಳಬೇಕಂದ್ರೆ, ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿದ್ದಾರೋ, ಹೆಚ್ಚಿನ ರೈತರು ಫಸಲ್ ಬಿಮಾ ಯೋಜನೆಗೆ ಫಲಾನುಭವಿಗಳು ಆಗಿದ್ದಾರೋ ಅಂಥವರಿಗೆ ಮಾತ್ರ ದುಡ್ಡು ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿದೆ. ಆದರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು, ಇನ್ಶೂರೆನ್ಸ್ ಮಾಡಿಸಿದವರಿಗಷ್ಟೇ ಅಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಿಮ್ಮ ಖಾತೆಗಳಿಗೆ ನಾವು ದುಡ್ಡನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಕಡೆ. ನಾವು ಮೊದಲಿಗೆ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ ನಿಮಗೆ. ಇಲ್ಲಿ ಯಾವ ಜಿಲ್ಲೆಗಳಿಗೆ ದುಡ್ಡು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ನೋಡಿ, ಇಲ್ಲಿ ಕಲಬುರಗಿಗೆ 656 ಕೋಟಿ, ಇಲ್ಲೇ ನೋಡಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಇಲ್ಲೇ ರಿಲೀಸ್ ಆಗಿದೆ. ಹೆಚ್ಚಿನ ರೈತರು ಏನು ಮಾಡಿದ್ದಾರೆ, ಫಸಲ್ ಬಿಮಾ ಯೋಜನೆಯಲ್ಲಿ 2024-25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನು ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಗದಗಕ್ಕೆ 242 ಕೋಟಿ, ಹಾವೇರಿಗೆ 95 ಕೋಟಿ, ವಿಜಯಪುರಕ್ಕೆ 97 ಕೋಟಿ, ದಾವಣಗೆರೆಗೆ 23 ಕೋಟಿ, ಬೆಂಗಳೂರು ಗ್ರಾಮಾಂತರಕ್ಕೆ 73 ಲಕ್ಷ, ದಕ್ಷಿಣ ಕನ್ನಡಕ್ಕೆ 2,40,000, ಉತ್ತರ ಕನ್ನಡಕ್ಕೆ 1 ಕೋಟಿ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ, ಉಡುಪಿಗೆ 3 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 30 ಕೋಟಿ, ದಾವಣಗೆರೆಗೆ 44 ಕೋಟಿ, ಹಾಸನಕ್ಕೆ 23 ಕೋಟಿ, ಕೊಡಗಕ್ಕೆ 23 ಕೋಟಿ, ಕೋಲಾರಕ್ಕೆ 1 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗಗೆ 13 ಕೋಟಿ ಫಂಡನ್ನು ರಿಲೀಸ್ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಎಲ್ಲ ಒಂದು ರೈತರ ಖಾತೆಗಳಿಗೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದೆ. ಹಾಗಾದರೆ ಸ್ನೇಹಿತರ, ಈ ಫಸಲ್ ಬಿಮಾ ಯೋಜನೆಯಲ್ಲಿ ನೀವು ಕೂಡ ಫಲಾನುಭವಿಗಳು ಆಗಬೇಕಂದ್ರೆ ಕಮೆಂಟಲ್ಲಿ ಫಸಲ್ ಬಿಮಾ ಯೋಜನೆ ಅಂತ ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನು ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನ್ ಬೆಳೆದವರಿಗೆ, ಹತ್ತಿ ಬೆಳೆದವರಿಗೆ, ಹೆಸರು ಕಾಳು, ಅದೇ ರೀತಿಯಾಗಿ ನೆಲಗಡ್ಡೆ ಸೇರಿದಂತೆ ಮುಂತಾದ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ಫಲಾನುಭವಿಗಳಿಗೆ ಬೆಳೆ ಹಾನಿ ಮಂಜೂರು ಆಗಿರುವಂಥದ್ದು. ಸೊ ನೀವು ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸುಮಾರು 1,449 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿದ್ದು, ಆ ಒಂದು ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಲಾಗಿತ್ತು. ಇನ್ನು ರಾಜ್ಯ ಸರ್ಕಾರವೂ ಕೂಡ ಅದೇ ಸಂದರ್ಭದಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೀರಾ ಅಥವಾ ಸಾಲ ಮನ್ನಾ ಮಾಡ್ತೀರಾ ಅಂತ ನ್ಯೂಸ್ನವ್ರು ಕೇಳಿದ್ರೆ ಹೇಳ್ತಾರೆ, ನಾವು ಸಾಲ ಮನ್ನಾ ಅಂತೂ ಮಾಡೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೇವೆ. ಹೋದ ವರ್ಷಕ್ಕಿಂತ ಈ ವರ್ಷ 4-5% ಹೆಚ್ಚಿನ ಮಳೆ ಆಗಿದೆ. ಹಾಗಾಗಿ ಈ ಒಂದು ರೈತರ ಖಾತೆಗಳಿಗೆ
ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತವೆ. ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ಎಲ್ಲರ ಖಾತೆಗಳಿಗೆ ದುಡ್ಡನ್ನು ಕೊಡ್ತವೆ. ಯಾಕಂದರೆ ಹೆಚ್ಚಿನ ಮಳೆ ಆದ ಕಾರಣಕ್ಕಾಗಿ ಬಹಳಷ್ಟು ರೈತರ ಬೆಳೆಗಳು ಹಾನಿಯಾಗಿದೆ. ಹಾಗಾಗಿ ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ತದನಂತರ ಮತ್ತೊಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ಜಂಟಿ ಸರ್ವೆ ಆಗಿದೆ. ಹೌದು ಸ್ನೇಹಿತರೆ, ಜಂಟಿ ಸರ್ವೆ ಮಾಡಿಸ್ಲಿಕ್ಕೆ ಮುಂದಾಗಿದ್ದರು. ಆ ಜಂಟಿ ಸರ್ವೆ ಆದ ಬಳಿಕ ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ಬೆಳೆ ಹಾನಿಯಿಂದ ನಾಶ ಆಗಿಬಿಟ್ಟಿದ್ವು. ಹಾಗಾಗಿ CM ಅವ್ರು ಹೇಳ್ತಾರೆ ಬೆಳೆ ಹಾನಿ ಆಗಿತ್ತು 30,000 ಹೆಕ್ಟರಷ್ಟು. ಆಗೆಲ್ಲ ಭೂಮಿಗಳಿಗೆ ಈಗ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಸ್ಪಷ್ಟನೆ ಕೊಟ್ಟು NDRF ಕುಸ್ಕಿ ಜಮೀನಿಗೆ 8,500 ಜೊತೆಗೆ ನೀರಾವರಿ ಭೂಮಿಗಳಿಗೆ 17,000 ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಎರಡು ಕೂಡಿಸಿ ಎಷ್ಟಾಗತ್ತೆ? 8,500 ಪ್ಲಸ್ 17,000, 25,500 ರೂಪಾಯಿ ಒಂದು ಕಡೆ ಜಮಾ ಆಗ್ತಾ ಇದ್ರೆ, ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ ಅಷ್ಟು ಅಂತ ಹೇಳ್ಬೋದು. 31,500 ರೂಪಾಯಿ ನಾವು ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ CM ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. ಹಾಗಾದರೆ ನಿಮ್ಮ ಬೆಳೆಗಳು ಕೂಡ ಹಾನಿ ಆಗಿದ್ದರೆ, ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹ ಬಂದು ಅಥವಾ ನೀರು ನಿಂತ್ಕೊಂಡು ನಾಶ ಆಗಿದ್ದರೆ ಅದಕ್ಕೆ ಪರಿಹಾರ ಧನವನ್ನು ರಾಜ್ಯ ಸರ್ಕಾರವು ಕೂಡ ಕೊಡ್ತಾ ಇದೆ. ಜಂಟಿ ಸರ್ವೆ ಈಗ 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರೋದು ಕಂಡು ಬಂದಿದೆ ಜಂಟಿ ಸರ್ವೆಯಲ್ಲಿ. ಹಾಗಾಗಿ ಆ ಜಂಟಿ ಸರ್ವೆ ಆಗಿರ್ತಕ್ಕಂತಹ ರೈತರ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿರ್ತವೆ ಜಂಟಿ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ. ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೇ ಇಲ್ವಾ, ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಲ್ಲೇ ಇದೆಯೇ ಇಲ್ವಾ, ಯಾವ ಹೊಲ ನಿಮ್ಮದು ಅಳೆದು ನೋಡ್ತಾರೆ. ಅದೆಲ್ಲವೂ ಕೂಡ ಡೀಟೇಲ್ಸ್ ಸರಿಯಾಗಿ ಸರ್ಕಾರಕ್ಕೆ ಸಿಕ್ಕಿದ್ದೇ ಆದರೆ ನಿಮ್ಮ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡಲಾಗ್ತದೆ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಸ್ನೇಹಿತರೆ. ನಿಮಗೆ ಜಂಟಿ ಸರ್ವೆ ಆಗಿಲ್ಲ ಅಂದರೆ ನಾನು ಹೇಳ್ತೀನಿ, ಅದಕ್ಕೋಸ್ಕರನೂ ಕೂಡ ಭಾಳಷ್ಟು ರೈತರು ಕಾಯ್ತಾ ಇದ್ರಿ, ಅದನ್ನು ಕೂಡ ಹೇಳ್ತೀನಿ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲಿಲ್ಲ ಅಂದರೆ ಬರೀ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಯಾವ ಪರಿಹಾರ ಕೂಡ ಸಿಗೋದಿಲ್ಲ. ಫಸಲ್ ಬಿಮಾ ಯೋಜನೆ ಆಗಿರಲಿ, ಅದೇ ರೀತಿಯಾಗಿ ಬರ ಪರಿಹಾರ ಆಗಿರಲಿ, PM ಕಿಸಾನ್ ಯೋಜನೆ ಆಗಿರಲಿ, ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳು ಸಿಗೋದಲ್ಲದೆ ನಿಮ್ಮ ಹೊಲ ಗದ್ದೆಗಳನ್ನು ನೀವೇ ಕಳ್ಕೊಳ್ತೀರಿ. ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ತಾನೆ. ಅಂತಹ ಪರಿಸ್ಥಿತಿ ನಿಮಗೆ ಬರಬಾರ್ದಂದ್ರೆ ಮೊದಲು ನೀವು ಏನು ಮಾಡಬೇಕು? ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೌದು ಸ್ನೇಹಿತರೆ, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನೀವು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬಹುದು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡಿಸಿಕೊಡ್ತಾರೆ. ಇನ್ನು ಸ್ನೇಹಿತರೆ, ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ಏನು ಮಾಡಬೇಕು? ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಒಂದು ಕೆಲಸ ಮಾಡಬೇಕು. ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರೋದು, ಪ್ರವಾಹ ಬಂದಿರೋದು, ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಆ ವಿಡಿಯೋ ಅಥವಾ ಫೋಟೋವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆ ವಿಡಿಯೋನ ಅಥವಾ ಫೋಟೋಸನ್ನು ತೋರಿಸಬೇಕು. ಈ ರೀತಿ ಬೆಳೆ ಹಾನಿ ಆಗಿದೆ, ಅದಕ್ಕೋಸ್ಕರ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿದೆ ಸರ್ ಅಂತ ಕೇಳಿದ್ರೆ ಅವರು ಮುಂದಿನ ಸ್ಟೆಪ್ಗಳನ್ನು ಅವರು ತಿಳಿಸ್ತಾರೆ. ಸೊ ಮೇಲಧಿಕಾರಿಗಳಿಗೆ ವರದಿ ಮಾಡುವಂತಹ ಕೆಲಸ ಕೂಡ ಮಾಡಬಹುದು, ಅಥವಾ ನಿಮ್ಮ ಹೊಲಗದ್ದೆಗಳಿಗೆ ಬಂದು ಜಂಟಿ ಸರ್ವೆ ಮಾಡುವಂತಹ ಕೆಲಸ ಕೂಡ ಆಗತ್ತೆ. ಸೊ ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡು ಬರಬಹುದು. ಆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಹೋಗಿ ಭೇಟಿ ಕೊಡಿ ನೀವು, ಓಕೆನಾ? ಸೊ ಇದನ್ನು ಹೊರತುಪಡಿಸಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ.